ಕೊಡಗು ಜಿಲ್ಲೆಯ ಜನತೆ ಪ್ರತಿ ವರ್ಷ ಕೇರಳದ ಬೈತೂರಿಗೆ ಹೋಗಿ ಬೈತೂರು ಉತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆ ಬೈತೂರು ಉತ್ಸವ ಅಂದರೆ ಬೈತೂರಲ್ಲಿರುವಂಥದ್ದು ಕೋಮರ್ತಚ್ಚನ್ ಅಂತ ಮೂಲ ದೇವರು. ಆ ದೇವರು ಹಬ್ಬಕ್ಕೆ ಮೊದಲು ಕೊಡಗು ಜಿಲ್ಲೆಗೆ ಬಂದು ಇಲ್ಲಿ ಹಲವು ದೇವಾಲಯಗಳಿಗೆ ಮತ್ತು ಮನೆಗಳಿಗೆ ಭೇಟಿ ನೀಡುವಂಥ ಸಂಪ್ರದಾಯವಿದೆ. ಅದೇ ರೀತಿ ಆ ಕೋಮರ್ತಚ್ಚನ್ ದೈವ ಅಂತ ಏನಿದೆ ಅದು ಈಗ ಕೊಡಗು ಜಿಲ್ಲೆಗೆ ಆಗಮಿಸಿದೆ. ಇವತ್ತು ಮಡಿಕೇರಿಗೆ ಬಂದಿರುವಂಥದ್ದು. ಮಡಿಕೇರಿಯಲ್ಲಿ ಆ, ಇತಿಹಾಸ ಪ್ರಸಿದ್ಧವಾದ ಓಂಕಾರೇಶ್ವರ ದೇವಾಲಯ ಹಾಗೂ ಈ ಕೋಟೆ ಗಣಪತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಹೋಗುವಂಥದ್ದು. ಮತ್ತು ಕೆಲವು ಕೊಡಗು ಜಿಲ್ಲೆ ಕೆಲವು ಐನ್ ಮನೆ ಅಂತ ಇದೆ, ಐನ್ ಮನೆಗಳಿಗೆ ಭೇಟಿ ನೀಡುವ ಸಂಪ್ರದಾಯ ಕೂಡ ಇದೆ. ಅಂದರೆ ಪ್ರತಿ ವರ್ಷ ಬಂದು ಈ ರೀತಿ ಇಲ್ಲೇ ಒಂದು ಕೆಲವು ಮನೆಗಳಿಗೆ ದೇವಾಲಯಗಳಿಗೆ ಪ್ರದರ್ಶನ ಹಾಕಿ ನಂತರ ಕೇರಳಕ್ಕೆ ಹೋಗುವಂಥದ್ದು. ಕೇರಳದಲ್ಲಿ ಪ್ರತಿ ವರ್ಷ ಜನವರಿ ಅಂದರೆ 23-24 ದೊಡ್ಡ ಹಬ್ಬ ಆಗುತ್ತೆ. ಆ ಹಬ್ಬಕ್ಕೆ ಎಲ್ಲ ಕೊಡಗಿನಿಂದ ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ. ಮತ್ತು ಇಲ್ಲಿ ದೇವರು ಬರುವವರು ಇರ್ತಾರೆ ಬೇರೆ ಬೇರೆ ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ. ಅವರೆಲ್ಲರೂ ಅಲ್ಲಿ ಹೋಗಿ ಮೂಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ಅನುವಾದವನ್ನು ಪಡೆದುಕೊಳ್ಳುವಂಥದ್ದು. ಅದೇ ರೀತಿ ಇವತ್ತು ಇಲ್ಲಿ ಮಡಿಕೇರಿಗೆ ಬಂದು ಕೋಟೆ ಗಣಪತಿ ಹಾಗೂ ಓಂಕಾರೇಶ್ವರ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಜೊತೆಗೆ ಅವರ ತಕ್ಕೆ ಮುಖ್ಯಸ್ಥರಾದ ಪುಗ್ಗೇರ ಮೈತಂದವರು ಕೂಡ ಒಟ್ಟಿಗಿರ್ತಾರೆ, ಮತ್ತು ಸಮಿತಿಯವರೆಲ್ಲ ಒಟ್ಟಿಗಿರ್ತಾರೆ. ಈಗ ಅವರನ್ನು ಮಾತಾಡ್ತಾನೆ ಯಾವ ರೀತಿ ಸಂಪ್ರದಾಯ ನಡೀತೆ ಅಂತ ಹೇಳುವಂಥದ್ದು. ಸರ್, ಇದು ಎಷ್ಟು ವರ್ಷದಿಂದ ಈ ರೀತಿ ನೀವು ನೋಡಿದ ಹಾಗೆ ಯಾವ ರೀತಿ ನಡೀತೆ ಅಂತ ಹೇಳುವಂಥದ್ದು? ಇದು ಮೊದಲು ರಾಜ ಇರುವಾಗ 40 ವರ್ಷ ಆಯಿತು ಈಗ ಬಿಟ್ಟು. ಅಲ್ಲಿಂದ ನಾವು ನಮ್ಮ ಸೋಮೇಶ್ ಅವರು ಇದ್ದರು, ಅವರು ಮತ್ತು ವೀಣಾಚಯ್ಯ, ಅಪ್ಪಚ್ಚು ರಂಜನ್ ಅವರನ್ನು ಸೇರಿ ನಾವು ಹೋಗಿ DC ಹತ್ರ ಮಾತಾಡಿ ಮತ್ತೆ ಓಂಕಾರ ಟೆಂಪಲ್ಗೆ ಬರುವಂತೆ ಮಾಡಿದ್ರು. ಅವರು ಮೊದಲು ಇಲ್ಲಿ ಬಂದು ಅವರು ಆಲ್ಟ್ ಮಾಡ್ತಿದ್ರು ಇಲ್ಲಿ ಓಂಕಾರ ಟೆಂಪಲಲ್ಲಿ. ಅಲ್ಲಿಂದ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಟ್ರೆಜರಿಗೆ ಪೂಜೆ ಮಾಡಿ ಅಲ್ಲಿಂದ ಅವರು ವಾಪಸ್ ಹೋಗ್ತಿದ್ರು. ಇದನ್ನು ಈಗ ನಾವು ಕೊರೋನಾಕ್ಕಿಂತ ಮುಂಚೆ ಮಾಡಿ ಇಲ್ಲಿ ಬಂದು ಎಲ್ಲ ಪೂಜೆ ಗೀಜೆ ಮಾಡಿ ಹೋಗ್ತಾ ಇದ್ರು. ಸರ್, ಎಷ್ಟು ದಿವಸ ಕೊಡಗಿನಲ್ಲಿ ಪ್ರದಕ್ಷಿಣೆ ಇರುವಂಥದ್ದು? ಇವತ್ತು ಡಿಸೆಂಬರ್ 30ಕ್ಕೆ ಬಂದರೆ ಪೆಗ್ಗಳಕ್ಕೆ ಬರ್ತಾರೆ. ಅಲ್ಲಿಂದ ಚಂಬೆಬೆಳೂರು, ದೇವಣಿಗೇರಿ, ಪುಗ್ಗೆರ ಮನೆ, ಅಲ್ಲಿಂದ ಹಲವು ದೇವಸ್ಥಾನ, ಐದು ಮನೆ ಎಲ್ಲ ಹೋಗಿ ಸುತ್ತಿ ಬರ್ತೇವೆ. ಹಬ್ಬ ಎಷ್ಟು ದಿವಸ ನಡೀತೆ ಬೈತೂರಲ್ಲಿ? ಯಾವ ರೀತಿ? ಬೈತೂರಲ್ಲಿ 13ರಿಂದ ಹಬ್ಬ ಸ್ಟಾರ್ಟ್ ಆಗ್ತದೆ, 26ರವರೆಗೆ. ಆದರೆ ಕೊಡಗಿನವರಿಗೆ 22ರಿಂದ 25ರವರೆಗೆ. 22ಕ್ಕೆ ನಮ್ಮ ಪುಗ್ಗೆರ ಮನೆಯಿಂದ ಎತ್ತು ಹೋರಾಟ, 23ಕ್ಕೆ ನಾಡಿನ ಎತ್ತು ಹೋರಾಟ, 24ಕ್ಕೆ ಆನೆ ಅಂಬಾರಿ ಆಗಿ ದೇವರು ಹೊರಗೆ ಬರುವುದು, 7 ಸುತ್ತು ಪ್ರದಕ್ಷಿಣೆ ಬರುವಂಥದ್ದು. ಅಲ್ಲಿಂದ 25ಕ್ಕೆ ಕೊಡಗಿನ ಎಲ್ಲ ದೇವರು ಬರುವಂಥವರು ಅವರು ಬಂದು ಬೈತೂರಪ್ಪನ ಆಶೀರ್ವಾದ ಪಡೆದು, ಮಾತಾಡದೇ ಇರುವವರು ಅಲ್ಲಿ ಮಾತು ಅವರು ಬರೆಸ್ತಾರೆ. 3 ವರ್ಷ ಅಲ್ಲಿಗೆ ಕಂಟಿನ್ಯೂ ಬರುವಂತೆ ಮೊದಲನೇ ಪದ್ಧತಿಯಲ್ಲಿ ಇದೆ. ಅದೇ ರೀತಿ ಒಂದು ದೇವರ ಆಶೀರ್ವಾದ ಪಡೆದು ಎಲ್ಲ ಭಕ್ತಾದಿಗಳಿಗೂ ದೇವರ ಆಶೀರ್ವಾದ ಇರುತ್ತದೆ. ಒಟ್ಟಾರೆ ಪ್ರತಿ ವರ್ಷ ಪುರಾತನ ಕಾಲದ ಏನು ಸಂಪ್ರದಾಯ ಇತ್ತು ಅದೇ ಸಂಪ್ರದಾಯವನ್ನು ಇಂದಿಗೂ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ಕೊಡಗಿನ ಪ್ರತಿಯೊಬ್ಬರು ಭಕ್ತಾದಿಗಳು ಮತ್ತು ಮೈ ಮೇಲೆ ದೇವರು ಬರುವಂಥವ್ರು ಯಾರು ಇರ್ತಾರೆ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ಆ ಮೂಲ ದೇವರೇನಿದೆ ಅದರ ಅನುವಾದ ಪಡೆದು ಬರುವಂಥದ್ದು. ಕ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜನತೆ ಪ್ರತಿ ವರ್ಷ ಕೇರಳದ ಬೈತೂರಿಗೆ ಹೋಗಿ ಬೈತೂರು ಉತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆ ಬೈತೂರು ಉತ್ಸವ ಅಂದರೆ ಬೈತೂರಲ್ಲಿರುವಂಥದ್ದು ಕೋಮರ್ತಚ್ಚನ್ ಅಂತ ಮೂಲ ದೇವರು. ಆ ದೇವರು ಹಬ್ಬಕ್ಕೆ ಮೊದಲು ಕೊಡಗು ಜಿಲ್ಲೆಗೆ ಬಂದು ಇಲ್ಲಿ ಹಲವು ದೇವಾಲಯಗಳಿಗೆ ಮತ್ತು ಮನೆಗಳಿಗೆ ಭೇಟಿ ನೀಡುವಂಥ ಸಂಪ್ರದಾಯವಿದೆ. ಅದೇ ರೀತಿ ಆ ಕೋಮರ್ತಚ್ಚನ್ ದೈವ ಅಂತ ಏನಿದೆ ಅದು ಈಗ ಕೊಡಗು ಜಿಲ್ಲೆಗೆ ಆಗಮಿಸಿದೆ. ಇವತ್ತು ಮಡಿಕೇರಿಗೆ ಬಂದಿರುವಂಥದ್ದು. ಮಡಿಕೇರಿಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಓಂಕಾರೇಶ್ವರ ದೇವಾಲಯ ಹಾಗೂ ಈ ಕೋಟೆ ಗಣಪತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಹೋಗುವಂಥದ್ದು. ಮತ್ತು ಕೆಲವು ಕೊಡಗು ಜಿಲ್ಲೆ ಕೆಲವು ಐನ್ ಮನೆ ಅಂತ ಇದೆ, ಐನ್ ಮನೆಗಳಿಗೆ ಭೇಟಿ ನೀಡುವ ಸಂಪ್ರದಾಯ ಕೂಡ ಇದೆ. ಅಂದರೆ ಪ್ರತಿ ವರ್ಷ ಬಂದು ಈ ರೀತಿ ಇಲ್ಲೇ ಒಂದು ಕೆಲವು ಮನೆಗಳಿಗೆ ದೇವಾಲಯಗಳಿಗೆ ಪ್ರದರ್ಶನ ಹಾಕಿ ನಂತರ ಕೇರಳಕ್ಕೆ ಹೋಗುವಂಥದ್ದು. ಕೇರಳದಲ್ಲಿ ಪ್ರತಿ ವರ್ಷ ಜನವರಿ ಅಂದರೆ 23-24 ದೊಡ್ಡ ಹಬ್ಬ ಆಗುತ್ತೆ. ಆ ಹಬ್ಬಕ್ಕೆ ಎಲ್ಲ ಕೊಡಗಿನಿಂದ ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ. ಮತ್ತು ಇಲ್ಲಿ ದೇವರು ಬರುವವರು ಇರ್ತಾರೆ ಬೇರೆ ಬೇರೆ ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ. ಅವರೆಲ್ಲರೂ ಅಲ್ಲಿ ಹೋಗಿ ಮೂಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ಅನುವಾದವನ್ನು ಪಡೆದುಕೊಳ್ಳುವಂಥದ್ದು. ಅದೇ ರೀತಿ ಇವತ್ತು ಇಲ್ಲಿ ಮಡಿಕೇರಿಗೆ ಬಂದು ಕೋಟೆ ಗಣಪತಿ ಹಾಗೂ ಓಂಕಾರೇಶ್ವರ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಜೊತೆಗೆ ಅವರ ತಕ್ಕೆ ಮುಖ್ಯಸ್ಥರಾದ ಪುಗ್ಗೇರ ಮೈತಂದವರು ಕೂಡ ಒಟ್ಟಿಗಿರ್ತಾರೆ, ಮತ್ತು ಸಮಿತಿಯವರೆಲ್ಲ ಒಟ್ಟಿಗಿರ್ತಾರೆ. ಈಗ ಅವರನ್ನು ಮಾತಾಡ್ತಾನೆ ಯಾವ ರೀತಿ ಸಂಪ್ರದಾಯ ನಡೀತೆ ಅಂತ ಹೇಳುವಂಥದ್ದು. ಸರ್, ಇದು ಎಷ್ಟು ವರ್ಷದಿಂದ ಈ ರೀತಿ ನೀವು ನೋಡಿದ ಹಾಗೆ ಯಾವ ರೀತಿ ನಡೀತೆ ಅಂತ ಹೇಳುವಂಥದ್ದು? ಇದು ಮೊದಲು ರಾಜ ಇರುವಾಗ 40 ವರ್ಷ ಆಯಿತು ಈಗ ಬಿಟ್ಟು. ಅಲ್ಲಿಂದ ನಾವು ನಮ್ಮ ಸೋಮೇಶ್ ಅವರು ಇದ್ದರು, ಅವರು ಮತ್ತು ವೀಣಾಚಯ್ಯ, ಅಪ್ಪಚ್ಚು ರಂಜನ್ ಅವರನ್ನು ಸೇರಿ ನಾವು ಹೋಗಿ DC ಹತ್ರ ಮಾತಾಡಿ ಮತ್ತೆ ಓಂಕಾರ ಟೆಂಪಲ್ಗೆ ಬರುವಂತೆ ಮಾಡಿದ್ರು. ಅವರು ಮೊದಲು ಇಲ್ಲಿ ಬಂದು ಅವರು ಆಲ್ಟ್ ಮಾಡ್ತಿದ್ರು ಇಲ್ಲಿ ಓಂಕಾರ ಟೆಂಪಲಲ್ಲಿ. ಅಲ್ಲಿಂದ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಟ್ರೆಜರಿಗೆ ಪೂಜೆ ಮಾಡಿ ಅಲ್ಲಿಂದ ಅವರು ವಾಪಸ್ ಹೋಗ್ತಿದ್ರು. ಇದನ್ನು ಈಗ ನಾವು ಕೊರೋನಾಕ್ಕಿಂತ ಮುಂಚೆ ಮಾಡಿ ಇಲ್ಲಿ ಬಂದು ಎಲ್ಲ ಪೂಜೆ ಗೀಜೆ ಮಾಡಿ ಹೋಗ್ತಾ ಇದ್ರು. ಸರ್, ಎಷ್ಟು ದಿವಸ ಕೊಡಗಿನಲ್ಲಿ ಪ್ರದಕ್ಷಿಣೆ ಇರುವಂಥದ್ದು? ಇವತ್ತು
ಡಿಸೆಂಬರ್ 30ಕ್ಕೆ ಬಂದರೆ ಪೆಗ್ಗಳಕ್ಕೆ ಬರ್ತಾರೆ. ಅಲ್ಲಿಂದ ಚಂಬೆಬೆಳೂರು, ದೇವಣಿಗೇರಿ, ಪುಗ್ಗೆರ ಮನೆ, ಅಲ್ಲಿಂದ ಹಲವು ದೇವಸ್ಥಾನ, ಐದು ಮನೆ ಎಲ್ಲ ಹೋಗಿ ಸುತ್ತಿ ಬರ್ತೇವೆ. ಹಬ್ಬ ಹಬ್ಬ ಎಷ್ಟು ದಿವಸ ನಡೆಯುತ್ತೆ ಬೈತೂರಲ್ಲಿ, ಯಾವ ರೀತಿ? ಮೈಸೂರಲ್ಲಿ 13ರಿಂದ ಹಬ್ಬ ಸ್ಟಾರ್ಟ್ ಆಗ್ತದೆ 26ರವರೆಗೆ. ಆದರೆ ಕೊಡಗಿನವರಿಗೆ 22ರಿಂದ 25ರವರೆಗೆ. 22ಕ್ಕೆ ನಮ್ಮ ಪುಗ್ಗೆರ ಮನೆಯಿಂದ ಎತ್ತು ಹೋರಾಟ, 23ಕ್ಕೆ ನಾಡಿನ ಎತ್ತು ಹೋರಾಟ, 24ಕ್ಕೆ ಆನೆ ಅಂಬಾರಿ ಆಗಿ ದೇವರು ಹೊರಗೆ ಬರುವುದು, 7 ಸುತ್ತು ಪ್ರದಕ್ಷಿಣೆ ಬರುವಂಥದ್ದು. ಅಲ್ಲಿಂದ 25ಕ್ಕೆ ಕೊಡಗಿನ ಎಲ್ಲ ದೇವರು ಬರುವಂಥವ್ರು ಅವರು ಬಂದು ಬೈತೂರಪ್ಪನ ಆಶೀರ್ವಾದ ಪಡೆದು, ಮಾತಾಡದೇ ಇರುವವರು ಅಲ್ಲಿ ಮಾತು ಅವರು ಬರೆಸ್ತಾರೆ. 3 ವರ್ಷ ಅಲ್ಲಿಗೆ ಕಂಟಿನ್ಯೂ ಬರುವಂತೆ ಮೊದಲನೇ ಪದ್ಧತಿಯಲ್ಲಿ ಇದೆ. ಅದೇ ರೀತಿ ಒಂದು ದೇವರ ಆಶೀರ್ವಾದ ಪಡೆದು ಎಲ್ಲ ಭಕ್ತಾದಿಗಳಿಗೂ ದೇವರ ಆಶೀರ್ವಾದ ಇರುತ್ತದೆ. ಒಟ್ಟಾರೆ ಪ್ರತಿ ವರ್ಷ ಪುರಾತನ ಕಾಲದ ಏನು ಸಂಪ್ರದಾಯ ಇತ್ತು ಅದೇ ಸಂಪ್ರದಾಯವನ್ನು ಇಂದಿಗೂ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ಕೊಡಗಿನ ಪ್ರತಿಯೊಬ್ಬರು ಭಕ್ತಾದಿಗಳು ಮತ್ತು ಮೈ ಮೇಲೆ ದೇವರು ಬರುವಂಥವ್ರು ಯಾರು ಇರ್ತಾರೆ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ಆ ಮೂಲ ದೇವರೇನಿದೆ ಅದರ ಅನುವಾದ ಪಡೆದು ಬರುವಂಥದ್ದು. ಕ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜನತೆ ಪ್ರತಿ ವರ್ಷ ಕೇರಳದ ಬೈತೂರಿಗೆ ಹೋಗಿ ಬೈತೂರು ಉತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆ ಬೈತೂರು ಉತ್ಸವ ಅಂದರೆ ಬೈತೂರಲ್ಲಿರುವಂಥದ್ದು ಕೋಮರ್ತಚ್ಚನ್ ಅಂತ ಮೂಲ ದೇವರು. ಆ ದೇವರು ಹಬ್ಬಕ್ಕೆ ಮೊದಲು ಕೊಡಗು ಜಿಲ್ಲೆಗೆ ಬಂದು ಇಲ್ಲಿ ಹಲವು ದೇವಾಲಯಗಳಿಗೆ ಮತ್ತು ಮನೆಗಳಿಗೆ ಭೇಟಿ ನೀಡುವಂಥ ಸಂಪ್ರದಾಯವಿದೆ. ಅದೇ ರೀತಿ ಆ ಕೋಮರ್ತಚ್ಚನ್ ದೈವ ಅಂತ ಏನಿದೆ ಅದು ಈಗ ಕೊಡಗು ಜಿಲ್ಲೆಗೆ ಆಗಮಿಸಿದೆ. ಇವತ್ತು ಮಡಿಕೇರಿಗೆ ಬಂದಿರುವಂಥದ್ದು. ಮಡಿಕೇರಿಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಓಂಕಾರೇಶ್ವರ ದೇವಾಲಯ ಹಾಗೂ ಈ ಕೋಟೆ ಗಣಪತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಹೋಗುವಂಥದ್ದು. ಮತ್ತು ಕೆಲವು ಕೊಡಗು ಜಿಲ್ಲೆಯ ಕೆಲವು ಐನ್ ಮನೆ ಅಂತ ಇದೆ, ಐನ್ ಮನೆಗಳಿಗೆ ಭೇಟಿ ನೀಡುವ ಸಂಪ್ರದಾಯ ಕೂಡ ಇದೆ. ಅಂದರೆ ಪ್ರತಿ ವರ್ಷ ಬಂದು ಈ ರೀತಿ ಇಲ್ಲೇ ಒಂದು ಕೆಲವು ಮನೆಗಳಿಗೆ ದೇವಾಲಯಗಳಿಗೆ ಪ್ರದರ್ಶನ ಹಾಕಿ ನಂತರ ಕೇರಳಕ್ಕೆ ಹೋಗುವಂಥದ್ದು. ಕೇರಳದಲ್ಲಿ ಪ್ರತಿ ವರ್ಷ ಜನವರಿ ಅಂದರೆ 23, 24ರಂದು ದೊಡ್ಡ ಹಬ್ಬ ಆಗುತ್ತೆ. ಆ ಹಬ್ಬಕ್ಕೆ ಎಲ್ಲ ಕೊಡಗಿನಿಂದ ಸಾಕಷ್ಟು ಭಕ್ತಾದಿಗಳು ಹೋಗ್ತಾರೆ. ಮತ್ತು ಇಲ್ಲಿ ದೇವರು ಬರುವವರು ಇರ್ತಾರೆ ಬೇರೆ ಬೇರೆ ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ. ಅವರೆಲ್ಲರೂ ಅಲ್ಲಿ ಹೋಗಿ ಮೂಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ಅನುವಾದವನ್ನು ಪಡೆದುಕೊಳ್ಳುವಂಥದ್ದು. ಅದೇ ರೀತಿ ಇವತ್ತು ಇಲ್ಲಿ ಮಡಿಕೇರಿಗೆ ಬಂದು ಕೋಟೆ ಗಣಪತಿ ಹಾಗೂ ಓಂಕಾರೇಶ್ವರ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಜೊತೆಗೆ ಅವರ ತಕ್ಕೆ ಮುಖ್ಯಸ್ಥರಾದ ಪುಗ್ಗೆರ ಮನೆತನದವರು ಕೂಡ ಒಟ್ಟಿಗಿರ್ತಾರೆ, ಮತ್ತು ಸಮಿತಿಯವರೆಲ್ಲ ಒಟ್ಟಿಗಿರ್ತಾರೆ. ಈಗ ಅವರನ್ನು ಮಾತಾಡ್ತಾನೆ ಯಾವ ರೀತಿ ಸಂಪ್ರದಾಯ ನಡೀತೆ ಅಂತ ಹೇಳುವಂಥದ್ದು. ಸರ್, ಇದು ಎಷ್ಟು ವರ್ಷದಿಂದ ಈ ರೀತಿ ನೀವು ನೋಡಿದ ಹಾಗೆ ಯಾವ ರೀತಿ ನಡೀತೆ ಅಂತ ಹೇಳುವಂಥದ್ದು? ಇದು ಮೊದಲು ರಾಜ ಇರುವಾಗ 40 ವರ್ಷ ಆಯಿತು ಈಗ ಬಿಟ್ಟು. ಅಲ್ಲಿಂದ ನಾವು ನಮ್ಮ ಸೋಮೇಶ್ ಅವರು ಇದ್ದರು, ಅವರು ಮತ್ತು ವೀಣಾಚಯ್ಯ, ಅಪ್ಪಚ್ಚು ರಂಜನ್ ಅವರನ್ನು ಸೇರಿ ನಾವು ಹೋಗಿ DC ಹತ್ರ ಮಾತಾಡಿ ಮತ್ತೆ ಓಂಕಾರ ಟೆಂಪಲ್ಗೆ ಬರುವಂತೆ ಮಾಡಿದ್ರು. ಅವರು ಮೊದಲು ಇಲ್ಲಿ ಬಂದು ಅವರು ಆಲ್ಟ್ ಮಾಡ್ತಿದ್ರು ಇಲ್ಲಿ ಓಂಕಾರ ಟೆಂಪಲಲ್ಲಿ. ಅಲ್ಲಿಂದ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಟ್ರೆಜರಿಗೆ ಪೂಜೆ ಮಾಡಿ ಅಲ್ಲಿಂದ ಅವರು ವಾಪಸ್ ಹೋಗ್ತಿದ್ರು. ಇದನ್ನು ಈಗ ನಾವು ಕೊರೋನಾಕ್ಕಿಂತ ಮುಂಚೆ ಮಾಡಿ ಇಲ್ಲಿ ಬಂದು ಎಲ್ಲ ಪೂಜೆ ಗೀಜೆ ಮಾಡಿ ಹೋಗ್ತಾ ಇದ್ರು. ಸರ್, ಎಷ್ಟು ದಿವಸ ಕೊಡಗಿನಲ್ಲಿ ಪ್ರದಕ್ಷಿಣೆ ಇರುವಂಥದ್ದು? ಇವತ್ತು ಡಿಸೆಂಬರ್ 30ಕ್ಕೆ ಬಂದರೆ ಪೆಗ್ಗಳಕ್ಕೆ ಬರ್ತಾರೆ. ಅಲ್ಲಿಂದ ಚಂಬೆಬೆಳೂರು, ದೇವಣಿಗೇರಿ, ಪುಗ್ಗೆರ ಮನೆ, ಅಲ್ಲಿಂದ ಹಲವು ದೇವಸ್ಥಾನ, ಐದು ಮನೆ ಎಲ್ಲ ಹೋಗಿ ಸುತ್ತಿ ಬರ್ತೇವೆ. ಹಬ್ಬ ಎಷ್ಟು ದಿವಸ ನಡೆಯುತ್ತೆ ಬೈತೂರಲ್ಲಿ, ಯಾವ ರೀತಿ? ಮೈಸೂರಲ್ಲಿ 13ರಿಂದ ಹಬ್ಬ ಸ್ಟಾರ್ಟ್ ಆಗ್ತದೆ 26ರವರೆಗೆ. ಆದರೆ ಕೊಡಗಿನವರಿಗೆ 22ರಿಂದ 25ರವರೆಗೆ. 22ಕ್ಕೆ ನಮ್ಮ ಪುಗ್ಗೆರ ಮನೆಯಿಂದ ಎತ್ತು ಹೋರಾಟ, 23ಕ್ಕೆ ನಾಡಿನ ಎತ್ತು ಹೋರಾಟ, 24ಕ್ಕೆ ಆನೆ ಅಂಬಾರಿ ಆಗಿ ದೇವರು ಹೊರಗೆ ಬರುವುದು, 7 ಸುತ್ತು ಪ್ರದಕ್ಷಿಣೆ ಬರುವಂಥದ್ದು. ಅಲ್ಲಿಂದ 25ಕ್ಕೆ ಕೊಡಗಿನ ಎಲ್ಲ ದೇವರು ಬರುವಂಥವ್ರು ಅವರು ಬಂದು ಬೈತೂರಪ್ಪನ ಆಶೀರ್ವಾದ ಪಡೆದು, ಮಾತಾಡದೇ ಇರುವವರು ಅಲ್ಲಿ ಮಾತು ಅವರು ಬರೆಸ್ತಾರೆ. 3 ವರ್ಷ ಅಲ್ಲಿಗೆ ಕಂಟಿನ್ಯೂ ಬರುವಂತೆ ಮೊದಲನೇ ಪದ್ಧತಿಯಲ್ಲಿ ಇದೆ. ಅದೇ ರೀತಿ ಒಂದು ದೇವರ ಆಶೀರ್ವಾದ ಪಡೆದು ಎಲ್ಲ ಭಕ್ತಾದಿಗಳಿಗೂ ದೇವರ ಆಶೀರ್ವಾದ ಇರುತ್ತದೆ. ಒಟ್ಟಾರೆ ಪ್ರತಿ ವರ್ಷ ಪುರಾತನ ಕಾಲದ ಏನು ಸಂಪ್ರದಾಯ ಇತ್ತು ಅದೇ ಸಂಪ್ರದಾಯವನ್ನು ಇಂದಿಗೂ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ಕೊಡಗಿನ ಪ್ರತಿಯೊಬ್ಬರು ಭಕ್ತಾದಿಗಳು ಮತ್ತು ಮೈ ಮೇಲೆ ದೇವರು ಬರುವಂಥವ್ರು ಯಾರು ಇರ್ತಾರೆ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ಆ ಮೂಲ ದೇವರೇನಿದೆ ಅದರ ಅನುವಾದ ಪಡೆದು ಬರುವಂಥದ್ದು. ಕ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.